ಇವತ್ತು ಬಿಜಾಪುರ ಏರ್ಪೋರ್ಟ್ ಪೂರ್ತಿಯಾಗಿದೆ. ಅದು ನಿಮ್ಮ ಜಿಲ್ಲೆ, ನನ್ನ ಜಿಲ್ಲೆಗೆ ನೀವು ಏರ್ಪೋರ್ಟ್ ಕಟ್ಟಿ ಋಣ ತೀರ್ಸ್ಕೊಂಡ್ಬಿಡಿ. ನಾನು ಸನ್ಮಾನ್ಯ ಸಭಾಧ್ಯಕ್ಷರೇ, ಸರ್ ನನಗೊಂದು 5 ನಿಮಿಷ ನಾನು ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಅವ್ರು ಕೂಡ ಸ್ವಲ್ಪ ಕೆಲವೊಂದು ವಿಷಯಗಳು ನೋಟ್ ಮಾಡ್ಕೊಳ್ಳಿ. ಪ್ರಶ್ನೆ ಕೇಳಿ. ಇವತ್ತು ಬಳ್ಳಾರಿಯಲ್ಲಿ 2010 900 ಎಕರೆ ಜಮೀನನ್ನ ವಿಮಾನ ನಿಲ್ದಾಣ ಮಾಡಬೇಕಂತ ಸರ್ಕಾರದ ಕಡೆಯಿಂದ 124 ಕೋಟಿ ಹಣ ಕೊಟ್ಟು ಲ್ಯಾಂಡ್ ಅಕ್ವಿಸಿಷನ್ ಆಗಿದೆ. ಏರ್ಪೋರ್ಟ್ ನಾವು ಮಾಡಬೇಕು ಅಂತಂದ್ರೆ ನಾನು ತೋರಿಸಿದ್ದ ಅಥವಾ ಯಾರೋ ತೋರಿಸಿದ್ದು ಇಂಥ ಜಾಗದಲ್ಲಿ ಏರ್ಪೋರ್ಟ್ ಕಟ್ಟಬೇಕು ಅಂದ್ರೆ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಏರ್ಪೋರ್ಟ್ ಕಟ್ಟಲ್ಲ. ನನಗೆ ಪ್ರಯಾರಿಟಿ ಇದ್ದಿದ್ದು, ನನಗೆ ಪ್ರಾಣಕ್ಕೆ ಪ್ರಾಣ ಅಂತಂದ್ರೆ ಹಂಪಿ ಮತ್ತು ಬಳ್ಳಾರಿ 55-60 ಕಿಲೋಮೀಟರ್ಸ್ ಆಗುತ್ತೆ. ಇನ್ ಬಿಟ್ವೀನ್ ಹಂಪಿ ಮತ್ತು ಬಳ್ಳಾರಿ ನಡುವೆ ಏರ್ಪೋರ್ಟ್ ಕಟ್ಟಬೇಕನ್ನೋ ಪ್ರಯಾರಿಟಿಯಲ್ಲಿ ಫಸ್ಟ್ ಪ್ರಯಾರಿಟಿ ಅಲ್ಲಿ ಜಾಗನ ನಾವು ಫೈನಲ್ ಮಾಡಬೇಕಂತೇಳಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾ ಅವರಿಗೆ 4 ಜಾಗಗಳನ್ನ ನಾವು ತೋರಿಸಿದ್ದೀವಿ. ಬಳ್ಳಾರಿ ಹಂಪಿ ನಡುವೆ, ಮತ್ತೆ ಬಳ್ಳಾರಿ ಬೆಂಗಳೂರು ರೋಡಲ್ಲಿ, ಮತ್ತೆ ಬಳ್ಳಾರಿ ಒಂದು ಸಿರುಗುಪ್ಪ ಅಂದರೆ ಒಂದು ಡಿಫ್ರೆಂಟ್ 4 ರೋಡಲ್ಲಿ ತೋರಿಸಿದಾಗ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವ್ರು ಬಂದು ಹಂಪಿ ಬಳ್ಳಾರಿ ನಡುವೆ ಯಾಕೆ ಮಾಡ್ಲಿಕ್ಕೆ ಆಗಲ್ಲ, ಇನ್ನೊಂದು ರೋಡಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಎಲ್ಲದಕ್ಕೂ ರಿಪೋರ್ಟ್ ಕೊಟ್ಟರು. ಯಾಕೆಂದರೆ ಹಂಪಿ ಬಳ್ಳಾರಿ ನಡುವೆ ಒಂದು ಕಡೆ ಮೈನ್ಸ್ ಬೆಟ್ಟಗಳು ಬರುತ್ತೆ, ಇನ್ನೊಂದು ಕಡೆ ಕಲ್ಲಿನ ಬೆಟ್ಟಗಳು. ಯಾವುದೇ ಕಾರಣಕ್ಕೂ ಕೂಡ ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಏರ್ಪೋರ್ಟ್ ಕಟ್ಟಲಿಕ್ಕೆ ಆಗಲಿ ಅಥವಾ ಯಾವುದೇ ಏರ್ಪೋರ್ಟ್ ಕಟ್ಟಲಿಕ್ಕೆ ಆಗಲ್ಲ ಅಂತೇಳಿ ರಿಪೋರ್ಟ್ ಎಲ್ಲ ಕೊಟ್ಟು ಯಾವ ಸೈಟ್ ಅವರು ಫೈನಲ್ ಮಾಡಿದ್ರು ಆ ಸೈಟಿಗೆ ನಾವು 900 ಎಕರೆಗೆ ಸರ್ಕಾರ ನೋಟಿಫಿಕೇಶನ್ ಮಾಡಿ ಲ್ಯಾಂಡ್ ಎಕ್ವೈರ್ ಮಾಡಿದ್ದು. ವಿಚಿತ್ರ ಅಂದರೆ 15 ವರ್ಷ ಆಗಿದೆ. 2 ಬಾರಿ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಮತ್ತೆ ಮುಖ್ಯಮಂತ್ರಿ ಆದರು. ನಡುವೆ ಬಿಜೆಪಿ ಸರ್ಕಾರ ಒಂದು 3.5 ವರ್ಷ ಇದ್ದರು. ಫಸ್ಟು ಪ್ರೈವೇಟ್ ವ್ಯಕ್ತಿಗಳು ಕೊಟ್ಟಿದ್ದಾರೆ, ಮಾರ್ಕ್ ಕಂಪನಿ ಅಂತ ಹೇಳಿ. ಅವರು ಭಾಳ ತೊಂದರೆಯಲ್ಲಿ ಬಿದ್ದುಬಿಟ್ಟು ಅವ್ರು ಏರ್ಪೋರ್ಟ್ ಕಟ್ಟಲಿಕ್ಕೆ ಆಗಲಿಲ್ಲ. ಲಾಸ್ಟ್ ಟೈಮು ನಮ್ಮ ಬೊಮ್ಮಾಯಿ ಗೌರ್ಮೆಂಟ್ ಅವರು ಇರೋ ಸಂದರ್ಭದಲ್ಲಿ ಮಾರ್ಕ್ ಕಂಪನಿದು ಕ್ಯಾನ್ಸಲ್ ಮಾಡಿ ಕರ್ನಾಟಕ ಸರ್ಕಾರನೇ ಏರ್ಪೋರ್ಟ್ ಕಟ್ಟಬೇಕಂತೇಳಿ ತೀರ್ಮಾನ ಮಾಡಿದ್ದಾರೆ. ಮಾಡಿದ ನಂತರ ಅದು ಕೂಡ ಕೊನೆ ಗಳಿಗೆಯಲ್ಲಿ ಸರ್ಕಾರ ಇನ್ನೇನು 3-4 ತಿಂಗಳು ಇರೋ ಸಮಯದಲ್ಲಿ ಆ ಪ್ರೈವೇಟ್ ಕಂಪನಿದು ಕ್ಯಾನ್ಸಲ್ ಮಾಡಿ ಸರ್ಕಾರನೇ ಕಟ್ಟಬೇಕಂತ ತೀರ್ಮಾನ ಮಾಡಿದ್ರು ಅಧ್ಯಕ್ಷರೇ. ಹೊಸ ಸರ್ಕಾರ ಬಂತು, 3 ವರ್ಷ ಆಗಿದೆ. ಇದುವರೆಗೂ ಕೂಡ ಪ್ರತಿ ಬಾರಿ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ, ಸಚಿವರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ನಾನು ಒಂದೇ ಅವ್ರಿಗೆ ಮನವಿ ಮಾಡ್ತಾ ಇರೋದು, ಅವ್ರ ಮನಸ್ಸಲ್ಲಿ ಏನಿದೆ ಅಂತಂದ್ರೆ, ನಾನು ಪತ್ರಿಕೆ ಹೇಳಿಕೆಗಳನ್ನ ನಾನು ನೋಡ್ತಾ ಇದ್ದೆ. ವಿಜಯನಗರ ಮತ್ತು ಬಳ್ಳಾರಿ 2 ಜಿಲ್ಲೆಗಳಿಗೆ ಹೊಂದ್ಕೊಳ್ಳುವಂಥ ಒಂದು ಪ್ಲೇಸಲ್ಲಿ ಏರ್ಪೋರ್ಟ್ ಕಟ್ಟಬೇಕು ಅಂತೇಳಿ. ನಿಮಗಿಂತ ಮುಂಚೆ ನಾನು ಫಸ್ಟ್ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದ್ದು ಹಂಪಿನ ದೃಷ್ಟಿಯಲ್ಲಿ ಇಟ್ಕೊಂಡು ಪ್ರವಾಸಿಗರು ಬರ್ತಾರೆ, ಬಳ್ಳಾರಿ ಹಂಪಿ ನಡುವೆ ನಾವು ಕಟ್ಟೋದ್ರಿಂದ ಎಲ್ರಿಗೂ ಅನುಕೂಲ ಆಗುತ್ತೆ, ಇಂಡಸ್ಟ್ರಿಯಲಿಸ್ಟ್